स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಪ್ರಜಾಸೌಧ ನಿರ್ಮಾಣ ಮಾಡಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಶೀಘ್ರವಾಗಿ ಮಾಡಲೇಬೇಕು. ಏನೇ ಬರಲಿ ಹೋರಾಟ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಇಲ್ಲೇ ಸಾಯ್ಲಿ ಹೋರಾಟ ಹೋರಾಟ. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಆಗಲೇಬೇಕು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಯಾವುದೇ ಕಾರಣಕ್ಕೆ ನಿಲ್ಲಕೂಡದು. ತಾಳಿಕೋಟೆಯಲ್ಲಿ ಪ್ರಜಾಸೌಧ ಯಾವುದೇ ಕಾರಣಕ್ಕೂ ನಿಲ್ಲಬಾರದು. ಏನೇ ಬರಲಿ ಏನೇ ಬರಲಿ ಹೋರಾಟ ಹೋರಾಟ. ಇವತ್ತು ತಾಳಿಕೋಟೆಯಲ್ಲಿ ಆಗುತ್ತಿರುವ ಪ್ರಜಾಸೌಧ ಶೀಘ್ರವಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರಲ್ಲಿ ನಮಸ್ಕರಿಸಿ, ಅಂಬೇಡ್ಕರ್ ಅವರ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ತಾಳಿಕೋಟೆಯಲ್ಲಿ ಪ್ರಜಾಸೌಧಕ್ಕೆ ದಾನ ಪ್ರಜಾಸೌಧ ನಿರ್ಮಾಣ ಮಾಡಲು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದಾನಿಗಳಿಗೆ ಇವತ್ತಿನ ದಿವಸ ನಾನು ಇವತ್ತ ₹1 ಕೂಡ ಯೋಚನೆ ಮಾಡುವಂತಹ ಸಮಾಜದಲ್ಲಿ ಇವತ್ತ ಕೋಟ್ಯಾನ್ಗಟ್ಲೆ ಆಸ್ತಿಯನ್ನ ಅವರು ಪ್ರಜಾಸೌಧ ನಿರ್ಮಾಣವಾಗ್ಲಿ, ತಾಳಿಕೋಟೆ ಜನತೆಗೆ ಮತ್ತು ಸುತ್ತಮುತ್ತಲಿನ ಜನತೆಗೆ ಅನುಕೂಲವಾಗ್ಲಿ ಎನ್ನುವಂತಹ ಒಂದು ಉದ್ದೇಶದಿಂದ ಪ್ರಜಾಸೌಧ ಜಾಗವನ್ನು ಅವರು ದಾನ ಮಾಡಿದ್ದಾರೆ. ಅವರಿಗೆ ದೇವರು ಒಳ್ಳೇದ್ ಮಾಡ್ಲಿ, ಇನ್ನೂ ಹೆಚ್ಚು ಇಂತ ಜಾಗಗಳನ್ನ ಕೊಡುವಂತೆ ಅವರಿಗೆ ಮನವರಿಕೆ ಮಾಡ್ಲಿ, ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಅದರಂತೆ ಈಗ ತಾಳಿಕೋಟೆಯಲ್ಲಿ ಪ್ರಜಾಸೌಧ ಸ್ಯಾಂಕ್ಷನ್ ಆಗೈತಿ ಅಂತಂದ್ರ ಆ ಹಣವನ್ನ ಶೀಘ್ರವಾಗಿ ಯುಟಿಲೈಸ್ ಮಾಡಿಕೊಂಡು ಅದು ಪ್ರಾರಂಭ ಮಾಡ್ಬೇಕು ಅಂತ ಹೇಳಿ ಈ ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಲಕ್ಕ ನಾವು ತಾಳಿಕೋಟೆಯ ಎಲ್ಲ ಜನರು ಇಲ್ಲಿ ಇವತ್ತಿನ ದಿವಸ ಆಗಮಿಸಿ ಬೀದಿಗಳಲ್ಲಿ ಪ್ರತಿಭಟನೆ ಮೂಲಕ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಅಂತ ಹೇಳಿ ಒಂದು ಆಶೆ ಭಾವನೆಯನ್ನು ಇಟ್ಟುಕೊಂಡು ಎಲ್ಲಾ ನಮ್ಮ ತಾಳಿಕೋಟೆಯ ಸಾರ್ವಜನಿಕರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರು, ಸುತ್ತಮುತ್ತಲಿನ ತಾಯಂದಿರು, ಮಹಿಳೆಯರು ಎಲ್ಲರೂ ಇವತ್ತಿನ ದಿವಸ ಬಂದಿದ್ದೀವಿ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಕೂಡ ಮನಸ್ಸು ಮಾಡಿ ಈ ಒಂದು ಪ್ರಜಾಸೌಧವನ್ನ ಶೀಘ್ರವಾಗಿ ತಾಳಿಕೋಟೆಯಲ್ಲಿ ನಿರ್ಮಾಣ ಮಾಡಿ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ. ಯಾಕೈತಿ ಅಂತಂದ್ರ ಇವತ್ತಿನ ಕಾಲದಲ್ಲಿ ಅವಶ್ಯವಾಗಿ ಪ್ರಜಾಸೌಧ ಆಗುವುದನ್ನ ಅವಶ್ಯ ಐತಿ. ಈಗಾಗ್ಲೇ ತಹಸೀಲ್ದಾರ್ ಕಾರ್ಯಾಲಯ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಅದರಂತೆ ಈ ಒಂದು ತಾಲೂಕ್ ಪಂಚಾಯತಿನೂ ಕೂಡ ಕನ್ನಡ ಶಾಲೆಯಲ್ಲಿ ನಡೆಸ್ಯಾರ. ಈಗಾಗ್ಲೇ ಸಾಕಷ್ಟು ತಾಲೂಕಾ ಮಟ್ಟದಲ್ಲಿ ಆಗುವಂತಹ ಕಚೇರಿಗಳು ಇನ್ನೂ ಬಾಕಿ ಅದಾವು. ಈಗ ಜನರಿಗೆ ನಮ್ಮ ರೈತರಿಗೆ ಅನುಕೂಲವಾಗುವಂತಹ ಸಬ್ ರಿಜಿಸ್ಟರ್ ಆಫೀಸ್ ಆಗ್ಬೇಕಾಗೈತಿ. ಇನ್ನು ಕೂಡ ಸ್ಥಳಾವಕಾಶ ಇರ್ಲಾರ್ದಿಂದ ಸಬ್ ರಿಜಿಸ್ಟರ್ ಆಫೀಸ್ ಕೂಡ ಆಗಿಲ್ಲ. ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಕಚೇರಿ ಆಗ್ಬೇಕಾಗೈತಿ.
ಅದ್ರೂ ಸ್ಥಳಾವಕಾಶ ಇರ್ಲಾರ್ದ್ರಿಂದ ಅದನ್ನೂ ಆಗಿಲ್ಲ. ತಾಲೂಕ್ ಆದ ನಂತರ ಎಷ್ಟೋ ಕಚೇರಿಗಳು ಆಗ್ಬೇಕಾದಂತವು ಇನ್ನ ನೆನೆಗುದಿಗೆ ಬಿದ್ದಾವು. ಪ್ರಜಾಸೌಧ ಆಯ್ತು ಅಂತಂದ್ರ ನಾವ್ ಆ ಆಫೀಸ್ಗಳನ್ನ ಇಲ್ಲಿ ಮಾಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆ ಕೇಳ್ಕೊಳಕ್ ಒಂದ್ ಅನುಕೂಲ ಆಗ್ತೈತಿ ಅನ್ನುವಂತ ಒಂದು ಭರವಸೆ ಇಟ್ಕೊಂಡು ಇವತ್ತಿನ ದಿವಸ ನಾವು ಪ್ರಜಾಸೌಧ ಶೀಘ್ರವಾಗಿ ಕಟ್ಟಡ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳಕ್ ಇಷ್ಟೆಲ್ಲಾ ಇಡೀ ತಾಳಿಕೋಟಿ ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಾರ್ವಜನಿಕರು ಬಂದಿವಿ. ಅದನ್ನ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗ ಪ್ರಜಾಸೌಧ ಕಟ್ಟಡ ಮಾಡ್ಲಕ್ಕ ಪ್ರಾರಂಭಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಅವರಲ್ಲಿ ಕೇಳ್ಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ನನ್ನ ಹೆಸರು ನೀಲಮ್ಮ ಪಾಟೀಲ, ತಾಳಿಕೋಟೆಯ ಮಾಜಿ ಪುರಸಭೆ ಅಧ್ಯಕ್ಷರು. ಈಗಾಗ್ಲೇ ಬಿಸಿಲು ನಾಡಿನ ಹಸಿರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳ್ಬಯಸ್ತೀನಿ. ಮೊದಲನೆಯದಾಗಿ ನಮ್ಮ ನಾಡಿನ ಶರಣರಲ್ಲಿ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ತಾಳಿಕೋಟಿ ಸುತ್ತಮುತ್ತಲ ಹಳ್ಳಿಯ ಗ್ರಾಮಸ್ಥರಲ್ಲಿ, ಪತ್ರಕರ್ತ ಬಂಧುಗಳಲ್ಲಿ ಎಲ್ಲರಿಗೆ ನನ್ನ ಶರಣಾರ್ಥಿಗಳು. ಇವತ್ತು ನಾವು ಬಿಜಾಪುರವರೆಗೆ ಬರಲಿಕ್ಕೆ ಕಾರಣ ಏನಂತಂದ್ರೆ, ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲು ನಮ್ಮಲ್ಲಿ ತಾಲೂಕಾಗಿ ಇವತ್ತಿಗೆ 10 ವರ್ಷ ಆಯಿತು. ಇವತ್ತಿನವರೆಗೆ ಭೂಮಿ ಇರ್ಲಾರ್ದಕ್ಕೆ ತಾಲೂಕಾ ಆಫೀಸ್ ಆಗದೆ ಪೆಂಡಿಂಗ್ ಉಳಿದಾವ. ಎಲ್ಲ 52 ತಾಲೂಕೇನು ರಾಜ್ಯದಾಗ ಘೋಷಣೆ ಆಗ್ಯಾವ. ಅದರಲ್ಲಿ 51 ತಾಲೂಕಿಗಾಗಲೇ ಟೆಂಡರ್ ಕರೆದು ಕಾಮಗಾರಿ ಪ್ರಾರಂಭ ಆಗ್ಯಾವ. ನಮ್ಮದು ಒಂದೇ ಉಳಿದಿರೋದು ಈಗ ತಾಳಿಕೋಟೆ ನಮ್ಮ ರಾಜ್ಯದೊಳಗೆ. ಅದರಿಂದ ಯಾಕಂದ್ರೆ ಜಿಲ್ಲಾಧಿಕಾರಿಗಳು, ಹಿಂದಿದ್ದ ಜಿಲ್ಲಾಧಿಕಾರಿಗಳು ಯು ಬಾಲನ್ ಸಾಹೇಬರು ಅವರೆಲ್ಲ ಬಂದು ತಾಳಿಕೋಟೆಯಲ್ಲಿ ಪ್ರಜಾಸೌಧ ನಿರ್ಮಾಣಕ್ಕೆ ಸಲುವಾಗಿ ಒಂದು 3-4 ಜಾಗಗಳನ್ನು ನೋಡಿದ್ರು. ಅಲ್ಲಿ ಒಂದು ಇನ್ನೊಬ್ಬರು ದಾನಿಗಳದ ಜಾಗನೂ ನೋಡಿದ್ರು. ಅವ್ರದ್ದು ಈ ಜಾಗ ರೋಡ್ ಸೈಡ್ ಐತಿ, ಚಲೋ ಅದ, ಇದನ್ನು ಕೊಡ್ರಿ ಅಂತೇಳಿ ಅವರು ದಾನಿಗಳು 1 ಎಕರೆ ಕೊಡ್ತೀವಿ ಅಂತಂದ್ರು. ಎಲ್ಲರೂ ಮನವೊಲಿಸಿ 2 ಎಕರೆ ಭೂಮಿನ, ಇವತ್ತು 4-5 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಭೂಮಿನ, 2 ಎಕರೆ ಭೂಮಿನ ಅವರಿಗೆ ಜಿಲ್ಲಾಧಿಕಾರಿಗಳ ಮನವಿ, ನಮ್ಮ ಶಾಸಕರ ವಿನಂತಿ ಮೇರೆಗೆ 2 ಎಕರೆನ ಫ್ರೀಯಾಗಿ ಅವ್ರು ಕೊಟ್ಟಿದ್ದಾರೆ. ಅದನ್ನು ಇವತ್ತು ತಾಲೂಕಾ ಎಲ್ಲರೂ ಅದನ್ನು ಆಲ್ರೆಡಿ ರಾಜ್ಯಪಾಲರ ಹೆಸರಲ್ಲೂ ನೋಂದಣಿ ಆಗಿಬಿಟ್ಟಿದೆ. ಆದ ನಂತರ ಇದು 2 ವರ್ಷದಿಂದ ಪ್ರೊಸೀಜರ್ ನಡೆದದ. ಎಲ್ಲ ಜಿಲ್ಲಾಧಿಕಾರಿಗಳು ಬಂದಾರ, ತಾಲೂಕು ದಂಡಾಧಿಕಾರಿಗಳು ಬಂದಾರ, ಎಲ್ಲರೂ ನೋಡ್ಯಾರ. ಇಲ್ಲಿ ತನಕ ಊರಾಗ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಅದು ಈಗ ಕಾಮಗಾರಿ ಸ್ಟಾರ್ಟ್ ಆಗುವ ಹಂತದಾಗ ಇದು ದೂರ ಆಗ್ತದ, ಇಲ್ಲಿ IB ಒಳಗೆ ಮಾಡ್ರಿ, KB ಒಳಗೆ ಮಾಡ್ರಿ ಅಂತೇಳಿ ಊರು ಬೆಳವಣಿಗೆಗೆ ಅಡ್ಡಿಪಡಿಸುವಂಥ ಕೆಲವೊಂದಿಷ್ಟು ಜನ ಅದನ್ನು ತಕರಾರು ಮಾಡಿ ಊರೊಳಗೆ ಸ್ಟ್ರೈಕ್ ಕುಂತು ಈಗ ಕಾಮಗಾರಿನ ಅಂದ್ರೆ ಬಂದ ದುಡ್ಡು ಸಂತೆಗೆ ಒಳ್ಳೆ ಹೋಗುವಂಥ ಆದ್ರಾಗಲಿ ಆಲಿಗೆ ಬಿಡಲ್ದಕ್ಕ ಅನ್ನುವಂಥ ಒಂದು ಮಾತಾಡ್ಕೊಂತ ಕುಂತಾರ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿ ಜಲುವ ಆಗಬೇಕು. ಎಲ್ಲ ತಾಲೂಕಾ ಆಫೀಸುಗಳು ಒಂದು ಸೂರಿನಡಿ ಬಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತೆಲ್ಲ ಇಷ್ಟು ಜನಗಳು ತಮ್ಮ ಸ್ವ ಇಚ್ಛೆಯಿಂದ ಇಲ್ಲಿಗೆ ಬಂದು ಇವತ್ತು ಬೆಂಬಲ ನೀಡಿ ಈ ತಾಲೂಕಾ ಆಫೀಸು 1 ವರ್ಷದೊಳಗೆ ಕಂಪ್ಲೀಟ್ ಆಗಲಿ, ಇದಕ್ಕೆ ಪ್ರೋತ್ಸಾಹ ಕೊಡಲಿ ಜಿಲ್ಲಾಧಿಕಾರಿಗಳು, ಇದು ಶೀಘ್ರವಾಗಿ ಟೆಂಡರ್ ಕರೀಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲೆಲ್ಲ ಹೋರಾಟ ಮಾಡಕತ್ತೀವಿ. ಇದರಲ್ಲಿ ಯಾರ್ದು ಸ್ವಾರ್ಥ ಇಲ್ಲ. ಇದು ಉದ್ದೇಶ ಒಳ್ಳೆಯದಾಗಲಿ, ಜನರಿಗೆ ನಮ್ಮ ತಾಳಿಕೋಟೆ ಬೆಳವಣಿಗೆಯಿಂದ ದೃಷ್ಟಿಯಿಂದ ಊರ ಹೊರಗೆ ಮಾಡಿದ್ರೆ ಚಲೋ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದು ಎಲ್ಲರೂ ಈ ಪ್ರತಿಭಟನೆ ಮಾಡಕತ್ತಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಕಾರ್ಯವನ್ನು ನಿರ್ವಹಿಸಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿ ಪೂರ್ವಕ ಕಾಮಗಾರಿ ಯಾರು ತಡೆ ಹಿಡಿಲತ್ತಾರ್ರಿ ಸರ್? ಏನ್ ಸರ್ ಕಾಮಗಾರಿ ಯಾರು ತಡೆ ಹಿಡಿಲತ್ತಾರ್ರಿ? ತಡೆ ಹಿಡಿಯೋದಂದ್ರೆ ಏನ್ರಿ, ಊರೊಳಗೆ ಒಂದಿಷ್ಟು ಜನ ಬಂದು ಅಲ್ಲಿ ಕುಂತು ಪ್ರತಿಭಟನೆ ಮಾಡಕತ್ತಾರೆ. ಅದು ದೂರ ಹತ್ರ ಅಲ್ಲಿ ಮಾಡಬೇಡ್ರಿ ಅನ್ನೋ ಉದ್ದೇಶ ಅವ್ರದ್ದು. ಅದಕ್ಕೆ ಇದು ಊರೊಳಗೆ ಅಂದ್ರೆ ಸ್ಟೇಟ್ ಹೈವೇದಾಗ ಐತಿ ರೋಡ್, ಇದು ರೋಡಿಗೆ ಜಾಗ ಅದ. ಅವ್ರೇನಂತಾರೆ ಊರೊಳಗಿರೋ IB ಒಳಗೆ ಮಾಡ್ರಿ, ಅಲ್ಲಿ ಹೋಗಿ ಊರೊಳಗೆ ಮಾಡ್ಲಿಕ್ಕಾಗತ್ತಂದ್ರೆ ಆಗಲ್ಲ. ಅದಕ್ಕೆ ಅದನ್ನ ಎಲ್ಲಿ ತಾಲೂಕಾ ಆಫೀಸ್ ಎಲ್ಲ ಈಗ ಎಷ್ಟು ತಾಲೂಕಾಗಳದಾಗ ಆಗ್ಯಾವ, ಇಲ್ಲೇ ದೇವ್ರಿಪಿರಿ ಒಳಗೆ 5 ಕಿಲೋಮೀಟರ್ ಮ್ಯಾಗ ಆಗ್ಯದ. ಇದು ಅಷ್ಟು ಕೂಡ ಈ ಊರ್ಲಿಂದ ಒಂದು 500 ಮೀಟರ್ನು ಇಷ್ಟು ದೂರ ಇಲ್ಲ. ಅದಕ್ಕೆ ಇದು ಒಳ್ಳೆಯ ಒಂದು ಪ್ಲೇಸ್ ಆಗುತ್ತಾ, ಒಂದು ಚಂದ ರೋಡ್ ಹೈವೇ ಆದ. ಅದಕ್ಕೆ ಇಲ್ಲೇ ನಿರ್ಮಿಸಬೇಕನ್ನೋದು ನಮ್ದು ಒತ್ತಾಯ. ಕೈಗಳು ಯಾರು ಕುಂತಾರ ಸರ್, ಅವ್ರಿಗೆ ಕಾಣದ ಕೈಗಳು ಯಾಕೆ ಬೈಲಿಗೆ ಕೂತಾರ ಸರ್? ಜಮೀನ್ ದಾನ ಯಾರು ಮಾಡ್ರಿ? ಜಮೀನ್ದಾರ ದಾನ ಒಂದು 3 ಮಂದಿ ಕೂಡಿ ಮಾಡ್ಯಾರ್ರಿ. ಒಬ್ಬರು ಬಸವರಾಜ್ ಮುದರ್ಕಲ್ ಅಂತೇಳಿ, ಇನ್ನೊಬ್ಬರು ಶಿವಾನಂದ ಬೊಗಣ್ಣ ಉಗಾರ್ ಅಂತ, ಇನ್ನೊಬ್ಬರು ನಜೀರ್ ಕೋಳ್ಯಾಳ ಅಂತೇಳಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರಭುಗೌಡ ಮುದರ್ಕಲ್. ಓಕೆ, ಥ್ಯಾಂಕ್ ಯು ಸರ್. ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ತಾಳಿಕೋಟೆಯಿಂದ ಕಡು ಬಿಸಿಲಲ್ಲಿ ಎಷ್ಟೋ ಮಂದಿ ರೋಜಾ ಇದ್ರೂ ಸಹಿತ ನಾವು ಲೆಕ್ಕಿಸದೆ ಜನರ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಬಿಜಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಇಂದು ನಾವು ಹಾಜರಾಗಿದ್ದೇವೆ. ಇದರ ಉದ್ದೇಶ
ಜನರ ಒಂದು ಒಳ್ಳೆಯದಕ್ಕೆ ಜನರ ಒಂದು ಅಲ್ಲಿಯ ಸಮಸ್ಯೆಗಳಿಗೆ ಸ್ಪಂದನೆ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈಗಾಗಲೇ ಪ್ರಜಾಸೌಧ ನಿರ್ಮಾಣ ಮಾಡಲಿಕ್ಕೆ 2 ಎಕರೆ ಜಮೀನು ದಾನದ ರೂಪದಲ್ಲಿ 3 ವ್ಯಕ್ತಿಗಳ ಹೆಸರನ್ನು ಮದರಕಲ್ ಅವರು ಹೇಳಿದ್ದಾರೆ. ಆದರೆ ಅದರ ಉದ್ದೇಶ ಬೇರೆನೇ ಇಟ್ಟುಕೊಂಡು ಅದು ದೂರ ಆಗುತ್ತೆ, ಅದು ಸಮೀಪದಲ್ಲಿ ಇದ್ದಂಥ ತಾಳಿಕೋಟೆ ನಗರದಲ್ಲಿಯೇ ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಸುಮ್ಮನೆ ಅದು ಸ್ಥಗಿತಗೊಳಿಸುವ ಉದ್ದೇಶದಿಂದ ಈಗ ಒಂದು ಸ್ಟ್ರೈಕ್ ಅನ್ನು ಮಾಡ್ತಾ ಇದ್ದಾರೆ. ಅಂಥವರ ಜನರ ಲೆಕ್ಕಿಸದೆ ಪ್ರಜಾಸೌಧವನ್ನು ಆದಷ್ಟು ಬೇಗ ಎಲ್ಲ ಕಡೆ ನಿರ್ಮಾಣ ಮಾಡಲಿಕ್ಕೆ ಕಾಮಗಾರಿ ಪ್ರಾರಂಭವಾಗಿದೆ. ಈ ತಾಳಿಕೋಟೆಯ ಒಂದು ಕಾಮಗಾರಿಯು ಸಹಿತ ಆದಷ್ಟು ಬೇಗನೆ ಚಾಲು ಮಾಡಿ ಈ ಒಂದು ಪ್ರಜಾಸೌಧಕ್ಕೆ ಆದಷ್ಟು ಬೇಗ ನಮ್ಮ ಶಾಸಕರ ಈಗ ಒಂದು ಸರ್ಕಾರದ ಅವಧಿಯಲ್ಲಿಯೇ ಮತ್ತೆ ಒಂದು ನಿರ್ಮಾಣ ಮಾಡಿ ಒಂದು ಉದ್ಘಾಟನೆಯನ್ನು ಮಾಡುವಂಥ ಯೋಜನೆಯನ್ನು ನಮ್ಮ ಶಾಸಕರು ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ ಆದಷ್ಟು ಬೇಗ ಪ್ರಜಾಸೌಧ ನಿರ್ಮಾಣ ಮಾಡಿ ಜನರ ಒಂದು ಆಶೋತ್ತರಗಳಿಗೆ ಈ ಒಂದು ಸ್ಪಂದನೆ ಮಾಡಿ ಆದಷ್ಟು ಬೇಗ ಅದೇ ಸ್ಥಳದಲ್ಲಿ ಅದೇನು ಸ್ಥಳ ದೂರಿಲ್ಲ, ತಾಳಿಕೋಟೆ ಮತ್ತು ಮೈಸೂರು ಮಧ್ಯದಲ್ಲಿರುವಂತಹ ಒಂದು ಎಲ್ಲ ಕೂಡಿಸಿ ಒಂದು 2000 ಮೀಟರ್ ಇದೆ. ಅದೇ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಿ ಜನರ ಒಂದು ಆಶೆಗಳನ್ನು ಈಡೇರಿಸಬೇಕಂತೇಳಿ ಜನರಲ್ಲಿ ತಮ್ಮಲ್ಲಿ ಜಿಲ್ಲಾಧಿಕಾರಿಗಳಲ್ಲಿ ವಿನಂತಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ರೋಷನ್ ಡೋಣಿ, ತಾಳಿಕೋಟೆ. ओके, थैंक यू सर. हम तालीकोट शहर के जिम्मेदारान यहाँ पर डीसी साहब की मुलाकात के लिए आए हैं. आने का मकसद ये है कि जो तालीकोट के अंदर काफी दोनों से ताल्लुका होकर 10 साल हुआ, अब तक कोई भी सरकारी ऑफिस नहीं बने. अब हाल ही प्रजासौधा के नाम पर जो है एक बहुत बड़ा तामीरी काम क्या है मंजूरी मिली है. इसके अंदर क्या है पूरे ऑफिस वहाँ पर होने के लिए क्या है गाँव के लोगों ने फिक्र लेकर क्या है बीजापुर तक पहुँचे हैं. डीसी साहब से, जिला अधिकारी साहब से गुजारिश है कि उसको जल्द से जल्द मंजूरी देकर क्या है आगे की कार्रवाई के अंदर क्या है आप जल्द से जल्द क्या है ताउन करेंगे तो लोगों के लिए क्या है बहुत बड़ा क्या है एक फायदे का काम होगा. अस्सलाम वालेकुम, जय हिंद, जय कर्नाटक. तुम्हारा नाम बोलो. मेरा नाम मोहिद्दीन साहब नगारची, माजी ಪುರಸಭೆ ಸದಸ್ಯರು. ओके, थैंक यू. ಹೋರಾಟ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕು. ಸರ್, ವಿಷಯ ತಾಳಿಕೋಟೆ ನಗರದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟುವ ಕುರಿತು ಮಾನ್ಯರೇ, ಕೆಳಗೆ ಸಹಿ ಮಾಡಿದ ತಾಳಿಕೋಟೆ ಸಾರ್ವಜನಿಕರಾದ ನಾವು ತಮ್ಮಲ್ಲಿ ಬರೆದುಕೊಡುವ ವಿನಂತಿ ಅರ್ಜಿ ಏನೆಂದರೆ, ತಾಳಿಕೋಟೆ ಪಟ್ಟಣವು ಎಲ್ಲಾ ರಂಗದಲ್ಲಿ ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವ ಒಂದು ಪಟ್ಟಣವಾಗಿದ್ದು ಇರುತ್ತದೆ. ಸದರಿ ಪಟ್ಟಣದಲ್ಲಿ ಅತಿ ಅವಶ್ಯಕವಾಗಿ ಇರುವಂತಹ ಪ್ರಜಾಸೌಧ ಕಟ್ಟಡ ಮಾಡಲು ಸೂಕ್ತ ಜಮೀನು ಇಲ್ಲದೆ ಇರುವ ಕಾರಣ ಇಲ್ಲಿಯವರೆಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿರುವುದಿಲ್ಲ. ಈಗ ಪ್ರಸ್ತುತ ವಿದ್ಯಮಾನವನ್ನು ಗಮನಿಸಿ ತಾಳಿಕೋಟೆ ಪಟ್ಟಣದ ಸಮಗ್ರ ಅಭಿವೃದ್ಧಿ ಆಗಬೇಕೆಂಬ ಹಂಬಲದಿಂದ ಒಬ್ಬ ದಾನಿಗಳು ತಾಳಿಕೋಟೆ ಪಟ್ಟಣದ ರೀಸಾ ನಂಬರ್ 623/1 ಕ್ಷೇತ್ರ 19 ಎಕರೆ 39 ಗುಂಟೆ ಪೈಕಿ 2 ಎಕರೆ ಜಮೀನನ್ನು ಮಾನ್ಯ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ಹೆಸರಿನಲ್ಲಿ ಪ್ರಜಾಸೌಧ ಕಟ್ಟಲು ಈಗಾಗಲೇ ಜಮೀನು ಬಿಟ್ಟು ಕೊಟ್ಟಿದ್ದು, ಅದು ಮೆಹರ್ಬಾನ್ ಉಪ ನೋಂದಣಾಧಿಕಾರಿಗಳು ಮುದ್ದೇಬಾಳ್ ಇವರಲ್ಲಿ ನೋಂದಣಿ ಮಾಡಿದ್ದು ಇರುತ್ತದೆ. ಅದೇ ರೀತಿ ಸದರಿ ಜಮೀನು ಪೈಕಿ 2 ಎಕರೆ ಜಮೀನು ದಿನಾಂಕ 12/2/2026 ಅಂದು ಮೆಹರ್ಬಾನ್ ತಹಸೀಲ್ದಾರ್ ಆದೇಶ ಪ್ರಕಾರ ಮ್ಯೂಟೇಷನ್ ಸಂಖ್ಯೆ T2-266 ದಾಖಲಾಗಿದ್ದು ಇರುತ್ತದೆ. ವಿಷಯ ಹೀಗೆ ಇರುವಾಗ ತಾಳಿಕೋಟೆ ಸಮಗ್ರ ಅಭಿವೃದ್ಧಿಯನ್ನು ಸಹಿಸಲಾಗದಂತ ಶಕ್ತಿಗಳು ವಿನಾಕಾರಣ ತಾಳಿಕೋಟೆ ಪಟ್ಟಣದಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಲು ಅಡೆತಡೆಯನ್ನು ಮಾಡುವ ದುರುದ್ದೇಶದಿಂದ ಸದರಿ 2 ಎಕರೆ ಜಮೀನು ಪಟ್ಟಣದಿಂದ ಬಹಳ ದೂರವಾಗಿರುತ್ತದೆ ಮತ್ತು ಜನರಿಗೆ ತೊಂದರೆ ಆಗುತ್ತದೆ ಅಂತ ನೆಪ ಮಾಡಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ದಾನಿಗಳು ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರ ಹಿತವನ್ನು ಕಾಪಾಡುವ ಉದ್ದೇಶದಿಂದ ನೀಡಿದಂತ 2 ಎಕರೆ ಜಮೀನನ್ನು ಪ್ರಜಾಸೌಧ ಕಟ್ಟಡ ಮಾಡಬಾರದು ಮತ್ತು ಸದರಿ ಕಟ್ಟಡವನ್ನು ಹಳೆ PWDಯಲ್ಲಿ ಕಟ್ಟಬೇಕು ಅಂತ ಇಲ್ಲಿವರೆಗೆ ಮೌಖಿಕವಾಗಿ ಕುಳಿತು ಮತ್ತು ಯಾವುದೇ ರೀತಿಯ ಆಸಕ್ತಿ ಇಲ್ಲದೆ ಕೇವಲ ರಾಜಕೀಯವಾಗಿ ಲಾಭ ಪಡೆಯಬೇಕಾದ ದುರುದ್ದೇಶದಿಂದ ಮತ್ತು ತಮ್ಮ ನೀತಿ ಸ್ವಾರ್ಥದಿಂದ ವಿರೋಧ ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ಏಕೆಂದರೆ ತಾಳಿಕೋಟೆ ಪಟ್ಟಣವು ಅತಿ ಶೀಘ್ರದಲ್ಲಿ ಬೆಳೆಯುತ್ತಿರುವುದರಿಂದ ಮತ್ತು ಈಗಾಗಲೇ ಪ್ರಜಾಸೌಧ ಕಟ್ಟಡ ಕಟ್ಟಡ ನೀಡಿದಂತಹ ಜಮೀನಿಗೆ ಹತ್ತಿರ ಕರ್ನಾಟಕ ಹೌಸಿಂಗ್ ಬೋರ್ಡ್ ಪ್ರಮುಖ ಶಾಲಾ ಕಾಲೇಜುಗಳು ಇದ್ದು ಜನದಟ್ಟಣೆ ಹೊಂದಿರುವ ಪ್ರದೇಶವಾಗಿರುತ್ತದೆ. ವಿರೋಧಿಗಳು ಹೇಳುವಂತೆ ತಾಳಿಕೋಟೆ ಪಟ್ಟಣದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಂಚಾರವನ್ನು ಮಾಡಲು ತೊಂದರೆ ಆಗಿರುವುದಿಲ್ಲ. ಅದೇ ರೀತಿ ಸದರಿ ಜಮೀನು ತಾಳಿಕೋಟೆ ತಾಲೂಕಿನಲ್ಲಿ ಬರುವಂತಹ ಹಳ್ಳಿಗಳಾದ ಮೈಲೇಶ್ವರ್, ಮಸ್ಕನಾಳ್, ಕೊಡಗಾನೂರ್, ಕಾರಗನೂರ್, ಗುಂಡಕನಾಳ್, ನಾವದಗಿ ಹಳ್ಳಿಗಳು ಕೇವಲ 2 ರಿಂದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತದೆ.
ಮತ್ತು ಅಲ್ಲಿಯ ಹಳ್ಳಿಯ ಜನರಿಗೆ ಸಾಕಷ್ಟು ಅನುಕೂಲವಾಗುತ್ತದೆ. ಈ ರೀತಿ ಎಲ್ಲಾ ರೀತಿಯಿಂದ ಪ್ರಜಾಸೌಧ ಕಟ್ಟಡ ಕಟ್ಟಲು ಅತಿ ಸೂಕ್ತವಾದ ಸ್ಥಳ ಇರುತ್ತದೆ ಅಂತ ಗೊತ್ತಿದ್ದರೂ ಸಹ ಕೇವಲ ರಾಜಕೀಯವಾಗಿ ಪ್ರಸ್ತುತ ಸರ್ಕಾರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಆಗದಂತೆ ತಡೆಯಲು ವಿನಾಕಾರಣ ವಿರೋಧವನ್ನು ಮಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತದೆ. ವಿನಾಕಾರಣ ಪ್ರಜಾಸೌಧ ಕಟ್ಟಲು ವಿರೋಧ ಮಾಡುವವರು ಹಳೆಯ PWDಯಲ್ಲಿ ಪ್ರಜಾಸೌಧ ಕಟ್ಟಡ ಕಟ್ಟಬೇಕು ಅಂತ ಮಾಗಣಿ ಮಾಡಿದ್ದು ಕೇವಲ ರಾಜಕೀಯವಾಗಿದ್ದು ಇರುತ್ತದೆ. ಏಕೆಂದರೆ ಸದರಿ PWD ಸ್ಥಳಕ್ಕೆ ಹೊಂದಿಕೊಂಡು ಮದ್ಯಪಾನ ಮತ್ತು ಡಾಬಾಗಳನ್ನು ಹೊಂದಿಕೊಂಡು ಇರುವುದರಿಂದ ಪ್ರಜಾಸೌಧ ಕಟ್ಟಡ ಕಟ್ಟುವುದು ಸೂಕ್ತ ಸ್ಥಳ ಅಲ್ಲ ಎಂಬ ವಿಷಯ ಗೊತ್ತಿದ್ದರೂ ಕೂಡ ರಾಜಕೀಯ ಲಾಭ ಪಡೆಯಲು ವಿರೋಧವನ್ನು ಮಾಡಿ ಧರಣಿ ಸತ್ಯಾಗ್ರಹ ಹೋರಾಟವನ್ನು ಮಾಡುತ್ತಿರುವುದು ಸದರಿ ಅಲ್ಲ. ಆದ್ದರಿಂದ ಮೆಹರ್ಬಾನ್ ರವರು ಇಂಥ ಅಭಿವೃದ್ಧಿ ವಿರೋಧ ಇರುವ ಶಕ್ತಿಗಳು ಕಿವಿಗೊಂಡರೆ ಪ್ರಜಾಸೌಧ ಕಟ್ಟಡ ನಿಗದಿಪಡಿಸಿದ ಜಮೀನಿನಲ್ಲಿ ಕಟ್ಟಲು ಅನುಮತಿ ಮಾಡಿಕೊಡಬೇಕಂತ ಈ ಕೆಳಗೆ ಸಹಿ ಮಾಡಿದ ಸಾರ್ವಜನಿಕ ವಿನಂತಿ ಇರುತ್ತದೆ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಟೋಟಲ್ ಎಲ್ಲ ಜನರು 90% ಜನ ಇದ್ರ ಪರವಾಗಿ ಅದಾರ ಸರ್. ಮೇಡಮ್ ಕೈ ಹೆಸರು ಸ್ವಲ್ಪ ಸರ್ ಓಕೆ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.